ಎಸ್ ಸರ್. ಬಹುಶಃ ಈ ಎಲ್ಲ ನಂಬರ್ಸ್ಗಳನ್ನು ನೀವು ನೋಡಿದ್ದೀರಿ, ಗಮನಿಸಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಆದರೂ ಕೂಡ ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ ಹಾಗೂ ವೀಕ್ಷಕರ ಗಮನಕ್ಕಾಗಿ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ ಅರ್ಥಾತ್ ಎಕ್ಸಾಕ್ಟ್ ಪೋಲ್ನ ಸರ್ವೆಯ ಡೀಟೇಲ್ಸನ್ನು ನಿಮ್ಮ ಗಮನಕ್ಕಾಗಿ ತರ್ತಾ ಇದ್ದೀನಿ. BJP ಹಾಗೂ JDS ರಾಜ್ಯದಲ್ಲಿ ಸುಮಾರು 23ರಿಂದ 25 ಸ್ಥಾನಗಳನ್ನು ಲೋಕಸಭಾ ಚುನಾವಣೆ 2024ರಲ್ಲಿ ಗಳಿಸಬಹುದು ಅನ್ನುವಂತಹ ನಿರೀಕ್ಷೆ ಕಾಣ್ತಾ ಇದೆ. ಅದೇ ರೀತಿ ಕಾಂಗ್ರೆಸ್ 3ರಿಂದ 5 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥ ನಿರೀಕ್ಷೆ ಕಾಣ್ತಾ ಇದೆ. ಸೊ ನಿಮ್ಮ ಇನಿಷಿಯಲ್ ರಿಯಾಕ್ಷನ್ ಈ ನಂಬರ್ಸನ್ನು ನೋಡಿದ ನಂತರದಲ್ಲಿ? ನೋಡಿ, ಇವತ್ತು ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಶೀರ್ವಾದ ಮಾಡ್ತಾರೆ ಅನ್ನೋಂತ ಏನು ನಮ್ಮೆಲ್ಲರ ಇಚ್ಛೆ ಇತ್ತು, ಅದರ ಅನುಗುಣವಾಗಿ ಇವತ್ತು ರಾಜ್ಯದ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ಇವತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಹಳಷ್ಟು ತಮ್ಮ ಗ್ಯಾರಂಟಿಗಳ ನಡುವೆ ಅವರು ನಮಗಾಗ್ತೈತಿ ಅಂತಕ್ಕಂಥ ಕಲ್ಪನೆ ಭ್ರಮೆಯಲ್ಲಿದ್ರು. ಆದ್ರೆ ಇವತ್ತು ರಾಜ್ಯದ ಜನತೆ ಯಾವುದೇ ಆ ಭ್ರಮೆಯನ್ನ ಎಲ್ಲ ತೆಗೆದುಹಾಕುವ ಮುಖಾಂತರ ದೇಶಮುಖಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸರ್, ಇಡೀ ರಾಷ್ಟ್ರದಾದ್ಯಂತ ಸುಮಾರು 912 ಸರ್ವೇಯರ್ಗಳು ಸಾವಿರಾರು ಹಳ್ಳಿ ಹಾಗೂ ನಗರ ಪ್ರದೇಶಗಳನ್ನು ಸುತ್ತಿ ಈ ಸರ್ವೆಯನ್ನು ಮಾಡಿರ್ತಕ್ಕಂಥದ್ದು. ಫೇಸ್ ಟು ಫೇಸ್ ಇಂಟರ್ವ್ಯೂಗಳನ್ನು ಮಾಡಲಾಗಿದೆ. ಸರಿಸುಮಾರು 5,80,000 ಸ್ಯಾಂಪಲ್ ಸೈಜನ್ನು ಒಳಗೊಂಡಿರುವಂಥ ಒಂದು ಸರ್ವೆ. ಸೊ ಈ ಸರ್ವೆ ಆಲ್ಮೋಸ್ಟ್ ನಾವು 2023ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವು ಗಮನಿಸಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲುವ ಮುಖಾಂತರವಾಗಿ ಸರ್ಕಾರದಲ್ಲಿ ರಚನೆ ಮಾಡುತ್ತೆ ಅಂತ ಹೇಳಿ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳಿತ್ತು. ಸೊ ಇದು ಕೂಡ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಂದಿರತಕ್ಕಂತಹ ನಂಬರ್ಗಳು. ಯಾಕೆಂತಂದರೆ BJP ಪಕ್ಷದ ನಂಬರ್ಸ್ಗಳು ಇನ್ನೂ ಕೂಡ ಜಾಸ್ತಿ ಇತ್ತು. ಯಾಕೆಂತಂದ್ರೆ ನಾವಷ್ಟು 28 ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ಆಶಾಭಾವನೆಯನ್ನು ನೀವು ಸೇರಿದಂತೆ ನಿಮ್ಮೆಲ್ಲ ಹಿರಿಯ ನಾಯಕರುಗಳು ಕೂಡ ಹೇಳ್ತಾ ಇದ್ರು. ಸೊ ಈ 5 ಲಕ್ಷ ಜನ, ಒಟ್ಟಾರೆ ರಾಷ್ಟ್ರದಲ್ಲಿ 5 ಲಕ್ಷ ಜನ ನೀಡಿರ್ತಕ್ಕಂಥ ಒಂದು ಏನು ನಿರ್ಧಾರಗಳಿರ್ಬೋದು ಅಥವಾ ಅವರ ಅನಿಸಿಕೆ ಅಭಿಪ್ರಾಯಗಳಿರ್ಬೋದು, ಇದನ್ನು ನೋಡಿದಂಥ ಸಂದರ್ಭದಲ್ಲಿ 25 ಸ್ಥಾನಗಳಿಗೆ ರಿಸ್ಟ್ರಿಕ್ಟ್ ಆಗ್ತೀರಿ ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ? ಎಷ್ಟು ಸ್ಥಾನಗಳು ನಿಮ್ಮ ಪ್ರಕಾರವಾಗಿ ಪರ್ಸನಲಿ? ಇಲ್ಲ ನೋಡಿ, ಒಂದು ಬಹಳ ಕ್ಲಿಯರ್ ಆಗಿದೆ. ನಾವೇನು 28ಕ್ಕೆ 28 ಅಂತ ಹೇಳಿದ್ವಿ, ಅದೇನು ಸುಮ್ಮನೆ ಹೇಳುವಂತದ್ದಾಗಿದ್ದಿಲ್ಲ. ನಮ್ದೆಲ್ಲ ಪಕ್ಷದ ಕಾರ್ಯಕರ್ತರ ಪರಿಶ್ರಮ, ನಮ್ಮ ನಾಯಕರ ಎಲ್ಲ ಪ್ರವಾಸ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಅವನ್ನೆಲ್ಲವನ್ನು ಒಳಗೊಂಡಂತೆ 28ಕ್ಕೆ 28 ಅಂದ್ರೆ ಭಾರತೀಯ ಜನತಾ ಪಾರ್ಟಿ 25, 3 ಸ್ಥಾನಗಳಲ್ಲಿ JDS ಇರ್ತಕ್ಕಂಥದ್ದನ್ನು, ಅಂದ್ರೆ NDA 28ಕ್ಕೆ 28 ಗೆಲ್ತದೆ ಅನ್ನೋದು ನನಗೆ ಇನ್ನೂ ವಿಶ್ವಾಸ ಇದೆ. ನಾಳೆ 4ನೇ ತಾರೀಕಿಗೆ ನಡೀತಕ್ಕಂಥ ಮತಗಳ ಎಣಿಕೆ ಆದ್ಮೇಲೆ ಸ್ಟಿಲ್ ಐ ಆಮ್ ವೆರಿ ಕಾನ್ಫಿಡೆಂಟ್ 28ಕ್ಕೆ 28 ಕೂಡ ಆದ್ರೂ ಏನು ಆಶ್ಚರ್ಯ ಪಡುವ ಹಾಗಿಲ್ಲ. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಏನಾದರೂ ಸ್ವಲ್ಪ ಪರಿಣಾಮ ಬೀರಬಹುದಾ ರಿಸಲ್ಟಿನ ಮೇಲೆ? ನೋಡಿ, ನನಗೆ ಇರ್ತಕ್ಕಂಥ ಮಾಹಿತಿ, ನಮಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಮತ್ತು ನಮ್ಮ ಕಾರ್ಯಕರ್ತರ ಏನೋ ಒಂದು ಚುನಾವಣೆ ನಂತರ ನಾವೆಲ್ಲರ ಕಡೆ ಅವಲೋಕನ ಸಭೆಗಳನ್ನ ಮಾಡಿ ನಾವು ತೆಗೆದುಕೊಂಡಿದ್ದೇವೆ. ಅವನ್ನೆಲ್ಲದನ್ನು ನೋಡಿದಾಗ ಕೂಡ ಇದು ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಅದನ್ನ ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸೋ ಮುಖಾಂತರ ಹೈಪ್ ಮಾಡುವಂತ ಕೆಲಸ ಮಾಡ್ತು. ಆದ್ರೆ ಜನರಿಗೆ ಸ್ಪಷ್ಟತೆ ಇದೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವ, ದೇಶದಲ್ಲಿ ನಡೆದಿರ್ತಕ್ಕಂಥ ಅಭಿವೃದ್ಧಿ ಪರ್ವಗಳು, ಇವತ್ತು ಡೆವಲಪ್ಮೆಂಟ್ ಅಂದ್ರೆ ಮೋದಿ ಅವರಂದ್ರೆ ಡೆವಲಪ್ಮೆಂಟ್ ಅಂತಕ್ಕಂಥ ವಿಷಯದ ಮೇಲೆ ಜನ ಬಹಳ ಸ್ಪಷ್ಟವಾಗಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ಈಗ ಈ ರೀತಿಯಾದಂತಹ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಅವನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಜನ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ. ಇನ್ನು ಅದರ ಜೊತೆಗೆ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿತ್ತು. ಅದರಲ್ಲಿ ವೆರಿ ಸ್ಪೆಸಿಫಿಕಲಿ ನಾನು ಆಗಲೇ ಮಾತನಾಡ್ತಾ ಇದ್ದೆ, ವೆರಿ ಸ್ಪೆಸಿಫಿಕಲಿ ಮಹಿಳೆಯರಿಗಾಗಿ 2 ಯೋಜನೆಗಳನ್ನು ಮಾಡಿತ್ತು. ಒಂದು ಶಕ್ತಿ ಯೋಜನೆ, ಮಹಿಳೆಯರಿಗಾಗಿ ಉಚಿತ ಪ್ರಯಾಣ, ಸಾರಿಗೆ ಬಸ್ಸುಗಳಲ್ಲಿ ಉಚಿತವಾದಂಥ ಪ್ರಯಾಣ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಮನೆಯ ಯಜಮಾನಿಗೆ ನೀಡ್ತಕ್ಕಂಥ ಯೋಜನೆ. ಇದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ವಾ ಕಾಂಗ್ರೆಸ್ಸಿಗೆ? ನೋಡಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಜ್ಯದಲ್ಲಿ ಈ ದೇಶದ ಚುನಾವಣೆ ನಡೆದಂತ ಸಂದರ್ಭದಲ್ಲಿ, ಸಾರ್ವತ್ರಿಕ ಚುನಾವಣೆ ವಿಶೇಷವಾಗಿ ನಡೆದಂತ ಸಂದರ್ಭದಲ್ಲಿ, ಇವತ್ತು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಸಾರ್ವತ್ರಿಕ ಚುನಾವಣೆಯನ್ನ ಗಲ್ಲಿ ಚುನಾವಣೆ ಅನ್ನತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿಯವರು ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ದೇಶದ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಾವು ಯಾವ ವಿಷಯಗಳ ಮೇಲೆ ಡಿಬೇಟ್ ಆಗ್ಬೇಕು, ಯಾವ ವಿಷಯಗಳ ಮೇಲೆ ಚರ್ಚೆ ಆಗ್ಬೇಕು ಅನ್ನೋಂತ ಒಂದು ಸಾಮಾನ್ಯ ಜ್ಞಾನ ಎಲ್ಲರಿಗೂ ಕೂಡ ಇರ್ಬೇಕಾಗತ್ತೆ. ಆದ್ರೆ ಕರ್ನಾಟಕದವರು ನೀವು 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನ ನೀವು ಮುಂದಿಟ್ಟುಕೊಂಡು
ಮತ್ತು ಅವನೇ ನಮಗೆ ಗ್ಯಾರಂಟಿನೇ ನಮಗೆ ಆಶೀರ್ವಾದ ಮಾಡ್ತಾರ ಅನ್ನೋಂತ ಭ್ರಮೆಯಲ್ಲಿದ್ರು. ಆದ್ರೆ ಇವತ್ತು ಬಂದಿರತಕ್ಕಂತ ಎಕ್ಸಿಟ್ ಪೋಲ್ಗಳನ್ನ ನೋಡಿದಾಗ ಆ ಭ್ರಮೆಯಿಂದ ಅವರು ಇವತ್ತು ಹೊರಗಡೆ ಬರ್ತಾರೆ ಅನ್ನೋಂತ ಭಾವನೆ ನಂದಾಗಿದೆ ಇವತ್ತು. ಬಹುಶಃ ನಿಮ್ಮ ಆಶಾಭಾವನೆ ಭಾಳ ಚೆನ್ನಾಗಿದೆ ಅಂತ ಹೇಳಿ ಅನ್ಸುತ್ತೆ. ಬಟ್ ಎನಿವೇ ನಮಗೆ ಗೊತ್ತಾಗತ್ತೆ ಜೂನ್ 4ನೇ ತಾರೀಕು ಜನಾದೇಶ ಯಾವ ರೀತಿಯಾಗಿದೆ. ಬಹುಶಃ ಅವತ್ತಿನ ದಿನನೂ ಕೂಡ ನೀವು ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತೀರಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಇಷ್ಟೊತ್ತು ತಮ್ಮ ಸಮಯವನ್ನು ಕೊಟ್ಟಿದ್ದೀರಿ ಮಹೇಶ್ ತೆಂಗಿನಕಾಯಿ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ಬಹುಶಃ ನಾನು ಆಗಲೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.